ಹಾಯ್ ಫ್ರೆಂಡ್ಸ್, ಹಾಯ್. ಮತ್ತೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಗೇನೆ ಹೇಳಿದಂಗೆ ಇವತ್ತು ಬಂದು ಎಲೆಕೋಸು ಬಗ್ಗೆ ತಿರ್ಗಾ ನಮ್ಮಿಂದ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಎಲೆಕೋಸು ನಮ್ಮ ಫ್ರೆಂಡ್ಸ್ ಅವ್ರು ಹಾಕಿದ್ದಾರೆ. ಅವ್ರ ಹತ್ರ ಅದೇ ಬಂದಿದ್ದೀವಿ. ಅವರೆಲ್ಲ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತಾರೆ, ಹೇಳ್ತಾರೆ ಯಾವ್ಯಾವ ಥರ ಮಾಡೋದು, ಏನು ಮಾಡಿದ್ದಾರೆ. ಅವರು ಬಂದು ಎಲೆಕೋಸು ಹಾಕಿದ್ದಾರೆ, ತಿರ್ಗಾ ಟೊಮೊಟೊ ಈಗ ಹಾಕ್ತಿದ್ದಾರೆ ಕೂಡ. ಆಲ್ರೆಡಿ ಹಾಕಿ ಬೆಳೆ ಕೂಡ ಆಲ್ರೆಡಿ ಕೀಳ್ತಿದ್ದಾರೆ. 3-4 ಥರ ಇದೆ. ಸೊ ಎಲ್ಲ ಥರದ್ದು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪಾರ್ಟಿಷನ್ ಡಿವೈಡ್ ಮಾಡಿದ್ದಾರೆ. 1, 2, 3, 4 ಪಾರ್ಟಿಷನ್ ಥರ ಡಿವೈಡ್ ಮಾಡಿ ನೀರಿಗೆ ಹನಿ ನೀರಾವರಿ ಕೂಡ ಮಾಡವ್ರೆ. ಹನಿ ನೀರಾವರಿ ಥರ ಮಾಡಿ ನೀರಿಗೆಲ್ಲ ಸೌಕರ್ಯ ಮಾಡಿದೆ. ಈಗ ಸದ್ಯಕ್ಕೆ ಮಳೆ ಬಂದಿರೋದ್ರಿಂದ, ಮಳೆ ಡೈಲಿ ಬರ್ತಾ ಇರೋದ್ರಿಂದ ಸಣ್ಣಗೆ ಜಡಿ ಥರನಾದರೂ ಇದನ್ನು ಮಾಡ್ತಾ ಇಲ್ಲ. ನೀರಿಗಾಗಿ ಏನು ತೊಂದರೆ ಏನಿಲ್ಲ. ಅಲ್ಲೂ ಒಂದಿತ್ತು. ಇದು ಕೂಡ ಇರ್ತೇನೆ. ಆದಷ್ಟು ಅವ್ರು ಯಾವ ಥರ ಮಾಡಿದ್ದಾರೆ ಅಂದರೆ ಲೈನ್ ವೈಸ್ ಮಾಡ್ಕೊಂಡು ಹೋಗೋರು. ಅಣ್ಣ, ಯಾರಾದರೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ಬೇಕು. ರಾಹುಲ್ ಕಲಿಸಿದ್ದು ಇದು ಕೋಸ್ಗಳು ಹೆಂಗೆ ಹಾಕೋದು, ಯಾವ ಥರ ಮಾಡ್ತೀರಂತ ಹೇಳ್ಕೊಟ್ಟಿದ್ರೆ ಹೇಳಿದ್ರೆ ಚೆನ್ನಾಗಿರೋದು. ವಿಡಿಯೋ ಮಾಡ್ಕೋಬೇಕಿದೆ ಅದಕ್ಕೆ. ಕೋಸು ಹೆಂಗೆ ನೆಡೋದು ಎಲ್ಲ ಅಂತ ಹೇಳ್ಕೊಳ್ತೀನಿ. ಇಲ್ಲಿ ಬಾ, ಇಲ್ಲಿ ಹೇಳ್ಬಾ, ನಾನು ನೆನ್ಕೊಡ್ತೀನಿ. ಸುಂಬಲ್ಲ ನೀನು. ನೀವೇ ಹೇಳಿ ಅಣ್ಣ, ಏನಾಗಲ್ಲ. ಯಾರೋ ಒಬ್ರು. ಎಷ್ಟು ತಿಂಗಳು ಬೆಳೆ ಅಣ್ಣ ಇದು? 4 ತಿಂಗಳು ಬೆಳೆ. ಸ್ಟಾರ್ಟಿಂಗ್ ಅಲ್ಲಿ ಬೆಡ್ ಏನಾರು ಮಾಡ್ಬೇಕಾಗಿ ಬರುತ್ತಾ? ಬೆಡ್ ಮಾಡ್ಬೋದು. ಆ ಬೆಡ್ಗಿಂತ ಇದು ಮಾಡಿದ್ರೆ ಬೇಗ ಇದು ಚೆನ್ನಾಗಿ ಕೋಸ್ ಬರ್ತದೆ. ಅದೇ ಮಾಮೂಲಿಯಾಗಿ ಹಾಕೋತರ ಇಳುವರಿ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಖರ್ಚು ಆಗುತ್ತೆ ಅಣ್ಣ? ಅಂದ್ರೆ ಒಂದು ನಾರಂಗೆ ಲೆಕ್ಕದಂಗೆ ಹೋದ್ರು ನಾಟಿ ಮಾಡ್ಸಕ್ಕೆ ಆಳುಗಳಿಗೆಲ್ಲ ಇದಾಯ್ತದೆ. ಒಂದು 4-5 ಸಾವಿರ ಖರ್ಚಾಯ್ತದೆ. ಏನ್ ಖರ್ಚು ಬರ್ಬೋದು ಟೋಟಲ್ ಆಗಿ? ಸಸಿ ಎಲ್ಲ ಹೇಳಿರಿ ನೀವು, ಅದೇ ಒಳ್ಳೇದೇನೆ. ಪೂರ್ತಿಗೆ ಎಲ್ಲ ಆಯ್ತು. ಸಸಿಗೆ ಈಗ 1.5 ಎಕರೆಗೆ ಒಂದು 25 ಸಾವಿರ ಆಯ್ತದೆ. 25 ಸಾವಿರ ಸಸಿಗೆ ಮಾತ್ರ. ಆಮೇಲೆ ಆಳುಗಲ್ಲ ಅಂತಂದ್ರೆ ಆಳುಗಳಿಗೆ ಒಂದು ನಾಟಿ ಮಾಡ್ಸಕ್ಕೆ ಒಂದು 5 ಸಾವಿರ ಎಲ್ಲ ಒಂದು 30 ಸಾವಿರದಲ್ಲೇ ಆಗುತ್ತೆ. ಈಗ ಮಾರ್ಕೆಟಲ್ಲಿ ನೀವು ಮಾಡ್ಬೇಕಾರೆ ಈಗ ರೇಟು 32 ರೂಪಾಯಿ ಹೋಯ್ತದೆ. 32 ರೂಪಾಯಿಗೆ. ಈಗ ತಿರ್ಗಿ ಈ ಥರ ಎಲ್ಲ ಇದಾಗೈತಲ್ಲ ಅಣ್ಣ, ಈಗೆಲ್ಲ ಟೈಟ್ ಆಗಿ ಅದು ಒಂದೊಂದು ಬೆಂಕಿ ರೋಗ ಥರ ಇದಾಗ್ಬಿಡ್ತು. ಆ ಥರ ಬಂದಾಗ ಏನು ಮಾಡ್ತೀರಾ? ಅದಕ್ಕೆಲ್ಲ ಔಷಧಿ ಹೊಡಿಬೇಕು. ಔಷಧಿ ಹೊಡಿತೀರಾ? ಏನು ಔಷಧಿ ಅಣ್ಣ? ಬೆಂಕಿ ರೋಗದ್ದೇ ಅದೇನೆ. ಅದೊಂದು ತಿರ್ಗಿ ನಾಟಿ ಟೊಮೊಟೊದ ಬಗ್ಗೆ ಅದೊಂದು ಕೇಳ್ಕೋಬೇಕು. ನೀರಿಗೆಲ್ಲ ಅಣ್ಣ ಹನಿ ನೀರಾವರಿ ಥರ ಮಾಡಿದಿರಾ ಅಥವಾ ಆಯ ನೀರ ಹೆಂಗೆ ಹಾಕ್ತಿದ್ದೀರಾ? ಕ್ಲೀನಾಗಿ ಚೆನ್ನಾಗಿ ಬರ್ತದೆ ತೋಟ. ಡ್ರಿಪ್ ಅಲ್ಲ ಲೇಟ್ ಆಯ್ತದೆ. ಲೇಟ್ ಆಗುತ್ತೆ.
ಈಗ ಸದ್ಯಕ್ಕೆ ಇದು ಎಷ್ಟು ತಿಂಗಳು ಬೆಳೆ ಅಣ್ಣ ಇದು? ಈಗಾಗಲೇ 3 ತಿಂಗಳ ಮೇಲೆ 15 ದಿವಸ ಆಯ್ತು. 15 ದಿನ, ಹಂಗಾರೆ ಇನ್ನೊಂದು 15 ದಿನಕ್ಕೆಲ್ಲ ಕಟ್ ಆಫ್ ಆಗುತ್ತೆ. ಟೊಮೊಟೊ ಬಗ್ಗೆ ಅದ್ಯಾರು ಹೇಳ್ತೀರಾ ಬನ್ನಿ. ಟೊಮೊಟೊ ಅವರೇ ನೆಟ್ಟಿರೋರು, ರಾಹುಲ್ ಗೌಡ. ಆದರೆ ನಿಮ್ಗೆ ಗೊತ್ತಿರ್ತದಲ್ಲ ಹೆಂಗೆ ಏನಿರುತ್ತೆ ಅಂತ ಅಂದ್ಬಿಟ್ಟು. ನಮ್ದು ಸ್ವಂತವ್ರು ಮಂಡ್ಯ ಅಣ್ಣ, ಮಂಡ್ಯ ಅಂತ ಮಂಡ್ಯನೇ, ಇದನ್ನು ಕೌಡ್ಲೆತ್ತವ ಅಪ್ಪ ಅವ್ರವರು. ನಾನು ಅದ್ರ ಹುಟ್ಟಿ ಬೆಳೆದಾರೆ ಬೆಂಗಳೂರನ್ನೇ. ಆ ವ್ಯವಸಾಯ ನಾನು ಮಾಡಬೇಕು ಅಂತ ಆಸೆ. ಅದು ಈಗ ಏನು ಮಾಡೋಕ್ಕಿದ್ದಾರೆ, ಅಟ್ಲೀಸ್ಟ್ ಇದಾದ್ರೂ ಸ್ವಲ್ಪ ಗೊತ್ತಿರೋದು, ಏನೋ ಸಣ್ಣ ಪುಟ್ಟ ಏನೋ ಮಾಡ್ತಾಯಿದ್ರೆ ಆಸೆ, ಅಟ್ಲೀಸ್ಟ್ ಅದಂತೂ ಆಗ್ತಾರಲ್ಲ, ಬೇಜಾರಿಗೂ ಅದಕ್ಕೂ ಏನೋ ಒಂದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಮಾಡ್ತಾರೆ ಅಷ್ಟೇ. ಹೆಂಗೂ ಅಷ್ಟೊಂದು ಗೊತ್ತೂ ಇಲ್ಲ, ತಿಳ್ಕೊಂಡಂಗೂ ಆಗುತ್ತೆ, 2 ಥರನೂ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. ಅದಕ್ಕೆ ಟೊಮೊಟೊಗೆ ಅಂದರೆ ಬೆಂಕಿ ರೋಗ ಇವು ಜಾಸ್ತಿ ಆಗ್ಬಿಟ್ಟು ಖರ್ಚು ಜಾಸ್ತಿ ಬರುತ್ತೆ. ಅದು ತೋರಿಸಿದ್ರಲ್ಲಿ ಆಲ್ರೆಡಿ ಒಂದು ಎಷ್ಟೋ ಜಾಗ ಹೋಗೇ ಬಿಟ್ಟದೆ. ಅದು ಸ್ವಲ್ಪ ಹುಷಾರ ಮಾಡ್ಬೇಕಲ್ಲ. ಅದು ಅಲ್ಲದೆ ಖರ್ಚು ಕೂಡ ಹೆವಿ ಜಾಸ್ತಿ ಬರ್ತದೆ, ನಿಜ. ಅದು ಬೀನ್ಸ್ ಅಷ್ಟು ಖರ್ಚು ಬರಲ್ಲ. ಬೀನ್ಸ್ ಆದರೆ ಬೀನ್ಸ್ಗೆ ನೀರು ಹೆವಿ ಬೇಕಾಗತ್ತಲ್ಲ. ಆ ಪೆನ್ಸಿಲ್ಗಾದ್ರೆ ನೀರೇನು ಹೆವಿ ಬೇಕಿಲ್ಲ. ವೈಟ್ಗಾದ್ರೆ ಅದೇ ಉದ್ದಕಾಯಿ ವೈಟ್ ಉದ್ದು ಕೋಪೆ ಅಂತ ಹೇಳ್ತಾರಲ್ಲ, ನೀರು ಹೆವಿ ಆದ್ರೆ ನಡೀತದೆ. ಚೋಟ ಬರ್ತದಲ್ಲ, ನೀರು ಹೆವಿ ಹಾಕಿಲ್ಲ. ಇಷ್ಟೇ ಲಿಮಿಟ್ ಅಂತ ಇರ್ತದೆ. ಬೇರೆ ಇನ್ನೇನು ಹಾಕಿದ್ದೀರಾ ಅಣ್ಣ ನೀವು? ಕೋಸು ಒಂದೇ ನೀವು. ಅಲ್ಲ ಹಾಕರೆ ಏನು ಹಾಕ್ತೀರಾ ಇನ್ನು? ಇದು ಬಿಟ್ರೆ ಟೊಮೊಟೊ ಮಾಡ್ತೀವಿ. ನೆಕ್ಸ್ಟು ಪೈರು ಈಗ ನಾಳೆ ತುಂಬ್ಕೋಬೇಕು. ಅಲ್ಲಿ ಮಾಡಿದ್ವಿ, ಅಲ್ಲಿ ಬಿಟ್ಟು ಆಯ್ತಲ್ಲ. ಅದೇ ಅದು ತೋರಿಸೋರೆ, ಅದೊಂದು ನೋಡ್ಕೋಬೇಕು. ಹೆಂಗೆ ಬೆಡ್ ಹಾಕ್ತವ್ರೆ, ಹೆಂಗೆ ಎಷ್ಟೆಷ್ಟು ಅಡಿದ್ದಲ್ಲಿ ಹೋಲ್ ಮಾಡ್ಕೊಂಡು ಹಾಕ್ತಾರೆ, ಕಳೆ ಬರ್ದಿರಂಗೆ. ಇದ್ರಲ್ಲಿ ಕಳೆ ಏನು ಬರಲ್ವಾ ಅಣ್ಣ? ಇದರಲ್ಲಿ ಕಳಿಸ್ತಿದ್ದೀನಿ, ಅದೇ 4. ಹೌದು, ಕಳೆ ಅದು ಕೇಳ್ತಾ ಇದ್ದೀರಾ? ಈ ಪೇಪರ್ ಮೀಟ್ರ್ ಕಳೆ ಬರಲ್ಲ. ಅದೇ ಲೇಟ್ ಆಗ್ತದೆ. ಇದು ಲೇಟ್ ಆಗುತ್ತೆ. ಹಿಂಗೆ ಹಾಕೋದು ಚೆನ್ನಾಗಿ ಟೈಟ್ ಬಿಗಿ ಬರಲ್ಲ ಅದರಲ್ಲಿ. ನೀರು ಮೈ ತುಂಬ ನೀರು ಆಯ್ಕತ್ತದೆ, ಅದರಿಂದ ಇಳುವರಿನೂ ಜಾಸ್ತಿ ಬರುತ್ತೆ. ಮೇಯ್ನ್ ಅದೊಂದು ಒಳ್ಳೆ ವಿಷಯನೇ. ಕ್ಯಾರೆಟ್ ಗಿರೇಟ್ ಅಣ್ಣ ಆ ಥರದ್ದು ಏನು ಟ್ರೈ ಮಾಡೋಕ್ಕಲ್ಲ. ಆದರೆ ಒಳ್ಳೆ ರೇಟ್ ಇರುತ್ತಲ್ಲ ಯಾವಾಗಲೂ. ರೇಟ್ ಇರ್ತದೆ, ನಾವು ಕ್ಯಾರೆಟ್ ಹಾಕಿ ಏನಾದ್ರು ಕೋಸು, ಟೊಮೊಟೊ, ಬೀನಿಸು, ಮೆಣಸಿನ್ಕಾಯಿ. ದಪ್ಪ ಮೆಣಸಿನ್ಕಾಯಿ ಅದು ಹಾಕ್ತೀರಾ? ಓಕೆ. ಅದು ಈಗ ಹಾಕಿಲ್ಲ ಅಲ್ಲ? ನೆಕ್ಸ್ಟ್ ಇದು ಮಾಡ್ತೀವಿ. ಇದ್ರ ನೆಕ್ಸ್ಟ್ ಆದ್ಮೇಲೆ ಮಾಡ್ತೀರಾ? ಅದು ಬೆಡ್ ವೈಸ್ ಮಾಡೋದಾ? ಬೆಡ್ ವೈಸ್ ಮಾಡ್ಕೊಂಡು ಆ ಥರ ಪೇಪರ್ ಹಾಕ್ತೀರಾ? ಪೇಪರ್ ಹಾಕೊಂಡೆ ಮಾಡಬೇಕು. ಅದು ಕೊಂಬೆಲ್ಲ ಕಟ್ಬೇಕಲ್ಲ, ಅದಕ್ಕೆ ಸಪೋರ್ಟ್ಗೆ, ಗಿಡದ ಸಪೋರ್ಟ್ಗೆಲ್ಲ. ಸರಿ ಅಣ್ಣ, ಇರಿ ಅದೊಂದು ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು ಟೊಮೊಟೊದು. ಅಣ್ಣ ಏನೋಣ, ಏನೊಂದು ಪ್ರಯತ್ನ ಪಡುವ ಅಂತ. ಈಗ ನಾವು ಬಂದು ಅಲ್ಲಿ ಕಾಣಿಸ್ತಿರೋ ಬೆಡ್ ಹತ್ರಕ್ಕೆ ಹೋಗ್ತೀವಿ. ಟೊಮೊಟೊನ ಸ್ಟಾರ್ಟಿಂಗಿಂದ ಹಿಡಿದು ಹಿಂಗೆ ಮಾಡ್ತಾರದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೀವು ಹೇಳ್ತೀರಾ? ಅವನೇ ಬೆಡ್ ಒಂದು ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬೆಡ್ ರೆಡಿ ಆಗಿದೆ. ತಿರ್ಗ ಕಡ್ಡಿಗಳು ರೆಡಿ ಮಾಡಿ ಇಟ್ಟಿದ್ದಾರೆ. ಮತ್ತೆ ರಾಹುಲ್ ಅವರೇ ಹೇಳಿ. ಏನಿಲ್ಲ, ಈ ಬೆಡ್ ವಾರ್ಡಲ್ಲಿ ಇವಾಗ ಗೊಬ್ಬರ ಎಲ್ಲ ಎಷ್ಟೆಷ್ಟು ಹಾಕಿದ್ದೀರಾ, ಏನೇನು ಹಾಕಿದ್ದೀರಾ ಇದ್ರೊಳಗಡೆ? ಬೆಡ್ ವಾರ್ಡಲ್ಲಿ ಬೆಡ್ ಎಷ್ಟು ಅಡಿಗೆ ಹಾಕಿದ್ದೀರಾ?
ಅದೆಲ್ಲ ಹೇಳ್ಬೇಕಾ? ಹೇಳಿ ಇನ್ನೇನ್ ಮಾಡೋದು, ವಿಡಿಯೋ ಅಂತಂದ್ಮೇಲೆ ಜಾಸ್ತಿ ಹೊತ್ತಿದ್ದಷ್ಟು ಒಳ್ಳೇದೇ ಅಲ್ವಾ. ಬೆಡ್ಗೆ ಪೂರ್ತಿಯಾಗಿ ಏನ್ ಹಾಕಿದೀರಾ ತಡಿ? ಬೆಡ್ಗೆ ಒಡೆ ಎಷ್ಟಡಿ ಹಗ್ಗ ಹಾಕಿದೀರಾ? ತಿರ್ಗದಾದ್ಮೇಲೆ ಬೆಡ್ ಹಾಕ್ಸಿ ಕೈ ಬೆಡ್ ಮಾಡ್ಸಿರೋದು ಇದು. ಕೈ ಬೆಡ್ ಮಾಡಿಸಿ 4 ಮೂಟೆ ಗೊಬ್ಬರ ಹಾಕಿರೋದು, 2 ಮೂಟೆ ಬೇವಿನ ಹಿಂಡಿ ಹಾಕಿದೀವಿ, ಗೆಡ್ಡೆ ರೋಗ ಕಮ್ಮಿ ಆಗ್ಲಿ ಅಂತ. ಬೇವಿನ ಮೂಟೆ ಅದು ಸ್ವಲ್ಪ ಇದು ಒಳ್ಳೆ ವಿಷಯ ಅದು. ಗೆಡ್ಡೆ ರೋಗ ಕಮ್ಮಿ ಆಗ್ಲಿ ಅಂತ ಬೇವಿನ ಹಿಂಡಿ ಹಾಕಿದೀವಿ. ಹುಳಗಳೆಲ್ಲ ಒಳಗಡೆ ಸಾಯುತ್ತೆ ಬೇವಿನ ಹಿಂಡಿ ಹಾಕಿದ್ರೆ ಬೆಡ್ ಒಳಗಡೆ. ಅದಕ್ಕೆ 2 ಮೂಟೆ ಬೆಡ್ ಹಾಕಿ ಇದು ಮಾಡಿದೀವಿ. 4,000 ರೂಪಾಯಿ ಟೊಮೊಟೊ ಪೈರ್ ನೆಡ್ತಾ ಇದೀವಿ. 4,000 ರೂಪಾಯಿ ಟೊಮೊಟೊ. ಎಷ್ಟಾಗ್ಲ ತೆಗ್ದಿದ್ದೀರಾ ಇದು? ಬೆಡ್ 1.5 ಅಡಿ ಬೆಡ್, 1/2 ಅಡಿ ಉದ್ದಪ್ಪ. ಉದ್ದ ಬಂದು ಆಗ್ಲಾ 1.5 ಅಡಿ ಆಗ್ಲಾ ಇರುತ್ತೆ. ಇದು ಅಡಿಗೆ ಗುನ್ನ ಹೊಡಿಬೇಕು ಇದಕ್ಕೆ. ಅದು ಗಿಡ ನೆಡೋದಕ್ಕೆ 1.25 ಅಡಿಗಲ್ಲ, 1.25 ಅಡಿಗೆ ಅಗ್ದ್ಬಿಟ್ಟು ಆಮೇಲೆ ಕಡ್ಡಿಗಳನ್ನ ನೆಟ್ಕೊಂಡು ಹೋಗ್ತೀರಲ್ಲ? ಕಡ್ಡಿಗಳೆಲ್ಲ ನೆಡ್ತೀವಿ 2 ಅಡಿ. ಅದ್ ಬಿಟ್ರೆ ಬೇರೆ ಹೆಂಗ್ ಗೊಬ್ಬರ ಹಾಕಲ್ಲ? ತೆಂಗಿನಾರೆಲ್ಲ ಬರುತ್ತಾ? ತೆಂಗಿನ ನೀರಿನಂಶಕ್ಕೆ ಏನು ಹಾಕಲ್ಲ. ಇವಾಗ ಗೆಡ್ಡೆ ರೋಗ ಶೀತ ಜಾಸ್ತಿ ಬರೋದು, ಅದೇ ಬೇವಿನ ಹಿಂಡಿ ಅದು ಅಷ್ಟೇ ಸಾಕು. ಕರೆಕ್ಟ್. ಇವಾಗ ಹೆಂಗಿದ್ರು ಚಳಿಗಾಲ, ಮಳೆಗಾಲ, ಇವಾಗ ಈ ವೆದರ್ಗೆ ಯಾವ್ದು ವೆದರ್ ಸೂಟ್ ಆಗೋ ತರ ನೋಡ್ಕೊಂಡು ಹಾಕ್ಬೇಕು, ನೆಡ್ಬೇಕು. ಅದಷ್ಟೇ. ಟೊಮೊಟೊ ನೀರು ಕೂಡ ಜಾಸ್ತಿ ಬೇಕಾಗುತ್ತಲ್ಲ? ನೀರು ಕೂಡ ಜಾಸ್ತಿ ಬೇಕು. ನೀರ್ಗೆ ಹೆಂಗ್ ಮಾಡಿದೀರಾ? ಹನಿ ನೀರಾವರಿ ಟೈಪ್ ಮಾಡಿದೀರಾ ಇಲ್ಲ? ಬನ್ನಿ ಅಲ್ಲೇ ತೋರಿಸ್ತೀವಿ. ಪೈಪ್ ಹಾಕಿದಿರಲ್ಲ ಇದ್ರಲ್ಲಿ? ಬೋರ್ ಎಲ್ಲ ರೆಡಿ ಮಾಡಿ ಯಾವತ್ತು ಇದು ಮಾಡೋದು ನೀವು? ಇದು 2-3 ದಿನ ನೆಟ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ನಾಳೆ ಎಲ್ಲ ರೆಡಿ ಮಾಡ್ತೀವಿ ಗೊಬ್ಬರ ಇಳ್ಸಕ್ಕೆ. ಅದು ಒಳಗಡೆ ಎಲ್ಲ ನೀಟಾಗಿ ಮಾಡ್ಬೇಕಲ್ಲ, ಖರ್ಚು ಬಂಡವಾಳ ಜಾಸ್ತಿ ಬೀಳುತ್ತೆ. ನೀವು ನಿಜ ಟೊಮೊಟೊದು ಮಾತ್ರ ತೀರಾ ಸ್ವಲ್ಪ ಬಂಡವಾಳ ಜಾಸ್ತಿ ಐತೆ. ಮಾಮೂಲಿ ಬೇರೆ ಕಂಪೇರ್ ಮಾಡ್ಕೊಂಡ್ರೆ ಜಾಸ್ತಿ ಬರುತ್ತೆ. ಹಂಗೆ ಕೆಲಸನೂ ಜಾಸ್ತಿ ಇರುತ್ತೆ. 1 ಎಕರೆ ಮಾಡ್ತಾ ಇದೀವಿ. 1 ಎಕರೆ ಪೂರ್ತಿಯಾಗಿ 1 ಎಕರೆ ಮಾಡಿದ್ರೆ ಎಷ್ಟು ಬರ್ಬೋದು ಇಳುವರಿ? 150-200 ಕೊಯ್ಬೋದು ಒಂದೊಂದ್ಸಲ. ಅದೇ ಇಳುವರಿ ಬಂದಂಗೆ ಗಿಡ ಬಂದಂಗೆ ಚೆನ್ನಾಗಿ ಬಂತು ಅಂದ್ರೆ 100 ಎಕರೆ ಅಂತ ಬಂದೇ ಬರುತ್ತೆ ಅಂತ ಒಂದ್ಸತಿಗೆ. ಒಂದು ಕಟ್ ಆಫ್ಗೆ 6,000 ರೂಪಾಯಿ ತಗೊಂತೈತೆ 1 ಎಕರೆಗೆ. ಫುಲ್ 1 ಎಕರೆಗೆ 5,000-6,000 ರೂಪಾಯಿ ಸಸಿಗಳು. ಪೈರುಗಳು. ಓಕೆ ಸಸಿಗಳು ಸಸಿ ನೋಡ್ತೀರಾ ಅಲ್ಲಿ? ನೋಡ್ಕೊಂಬರೋಣ, ನಡೀರಿ ನೋಡ್ಕೊಂಬರೋಣ. ಸಸಿ ಹೆಂಗ್ ಬಂದಿದೆ, ಎಲ್ಲಿಗೆ ಹೆಂಗ್ ಚೆನ್ನಾಗಿ ಆಗೈತೆ ನೋಡ್ಕೊಂಡ್ ಬರೋಣ. ಏನಿಲ್ಲ ಹಂಗೆ ಗೊತ್ತು. ಆಮೇಲೆ ಈಟ್ ಮಾಡ್ಕೋಬೇಕಾರಲ್ಲ ನನ್ನ ಕೈಲೇ ವಿಡಿಯೋ ಮಾಡಿಸ್ತೀನಿ ಅಂದ್ರೆ ನಾನು ಕರಿತಾನೆ ಇರ್ತೀನಿ. ಏನಕ್ಕೆ ಏನಾಗಲ್ಲ, ಏನಾಗ್ಬಿಟ್ಟದೆ. ನನಗೇನು ಒಂಥರ ಮುಜುಗರ ಆಗಿರೋದಕ್ಕೆ ನಾನು ಜಾಸ್ತಿ ಎಲ್ಲರೂ ಕೂಡ ತೋರಿಸ್ಕೊಳ್ತಾರ ಗೊತ್ತಾ. ಏನಾಗಲ್ಲ, ಒಂದಿನ ಮಾಡಲೇಬೇಕು. ಎಷ್ಟು ದಿನ ಅಂತ ನಷ್ಟ ಹೊಡ್ಕೊಂಡು ಹಂಗೆ ಇರೋಕ್ಕಾಯ್ತದೆ. ನನ್ನ ವೀಡಿಯೋ ನಾನು ಇಂಟ್ರೊಡಕ್ಷನ್ ವೀಡಿಯೋ ತೋರಿಸಿ ಮಾಡ್ಕೊಳಕ್ಕೆ ಅಯ್ಯೋ ಅಣ್ಣ ಒಂದು ಅರ್ಧ ಗಂಟೆ ಒದ್ದಾಡ್ಕೊಂಡು ಮಾಡಿದ್ದೀನಿ. ಎಲ್ಲ ತಲೆಯೆಲ್ಲ ಕರ್ಕೊಂಡು. ಬಟ್ ಅದೇ ಅದು ಮಾಡಿಸ್ತೀನಿ. ತಿಂಡಿ ಎಲ್ಲ ಎಳ್ಸಾಯ್ತು, ನೀರು ಮಾಡಿದ್ದೀನಿ ಮೇಕೆ. ಏನು ಬಿಸಿಲಿಗೆ ಅದಕ್ಕೆ ಸಾಕಲ್ಲ ಕಾಣುತ್ತೆ. ಏನಿಲ್ಲ ಅಣ್ಣ, ಎಡಿಟ್ ಮಾಡ್ಬಿಟ್ಟು ಸ್ವಲ್ಪ ಯೂಟ್ಯೂಬ್ಗೆ ಹಾಕೋದು. ಎಲ್ಲರೂ ಹಾಕ್ತಾ ಇರ್ತಾರಲ್ಲ ಅದೇ ಥರ ಅಷ್ಟೇ. ನಿಮ್ಗೆ ಯಾರು ಗೊತ್ತಿದ್ರೆ ಹೇಳಿ, ನಿಮ್ಗೆ ಸಸಿಗಳ ಬಗ್ಗೆ. ಬನ್ನಿ ಹೇಗಾರೆ. ಅದು ಆಲ್ರೆಡಿ ಹೇಳಿದ್ರು, ಇದು ತಗೊಂಡೆ. ಇನ್ನು ಅಲ್ಲಿ ಟೊಮೊಟೊ ಬೆಡ್ ಹಾಕಿದಿರಲ್ಲ ಅದೊಂದು ಆಯ್ತು. ಬೆಡ್ ಹಾಕಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅದೇನಾರ ಇದು ತೋರಿಸಿ ಅಂತ ಹೇಳ್ತಾವ್ರೆ. ಅದಕ್ಕೆ ಅದೊಂದು ಮಾಡ್ಕೊಂಡ್ಬಿಟ್ರೆ
ಫುಲ್ ಒಳಗೆ ನೀರು ಬಿಡಲ್ಲ ಅಣ್ಣ, ಸುತ್ತ ಮತ್ತೆ ಬರೀ ಸುತ್ತ ಮಾತ್ರ ಬಿಡ್ತೀರಲ್ಲ ನೀರು ಬಿಡ್ಬೇಕಾಗಿದ್ದಕ್ಕೆ, ಇಲ್ಲ ಫುಲ್ ಒಳಗೆ ಬಿಟ್ಬಿಡ್ತೀರಲ್ಲ? ಒಳಗೆ ಹೋಗುತ್ತೆ ಎಲ್ಲ ಗಿಡದ ಹತ್ರಕ್ಕೂ. ನಾನು ಫುಲ್ ಹಿಂಗೆ ಹೋಗುತ್ತೆ ಕೇಳಿದ್ದೆ. ಅಲ್ಲಿ ಬಿಟ್ಟವ್ರು ಆಲ್ರೆಡಿ, ಇಲ್ಲ ಅದೇ ಬಿಟ್ಟಿಲ್ಲ. ಇದು ಟೊಮೊಟೊ ಏನ ಅಣ್ಣ ಇದು? ಆಲ್ರೆಡಿ ಬಿಟ್ಟಿದ್ದಾರೆ. ಗೂಟಗಳಿದಾವ ಕಮ್ಮಿ ಈ ತರ ನೆಟ್ಬಿಟ್ಟು ಇದನ್ನ ಈ ತರ ಕಟ್ಬಿಡ್ಬೇಕಲ್ಲ, ಇಲ್ಲ ಅಂದ್ರೆ ವಾಲ್ ಬಿಡ್ತವೆ ಗಾಡಿ. ಇಲ್ಲ ಹೇಳ್ಬೇಕಂತ ಹೇಳು, ಏನ್ ಹೇಳ್ಬೇಕು? ನಾನು ಕೇಳ್ತೀನಿ, ಅದಕ್ಕೆ ಹೇಳಿ ಅಷ್ಟೇ. ಇಲ್ಲಿ ಗುರು ಅದೇ ಇವಾಗ ಈ ತರ ನೆಟ್ಬಿಟ್ಟು ಹಿಂಗೆ ಗಿಡ ಕಟ್ಟಿದ್ರೆ ಇಲ್ಲಿ ಅವಾಗ ಬೀಳಲ್ಲ, ಗಾಳಿ ಬಿಡ್ತಾ ಏನಾದ್ರು ಜಾಸ್ತಿ ಬೀಳ್ದಾಗ. ಇದು ಎಷ್ಟು ದಿನದ ಗಂಟೆ ಬೆಳೆ ಬರುತ್ತಣ್ಣ ಇದು? 3-3.5 ತಿಂಗಳು. 3-3.5 ತಿಂಗಳಿಗೆಲ್ಲ ಬೆಳೆ ಬಂದ್ಬಿಡ್ತದೆ. 2.5 ತಿಂಗಳು ಸ್ಟಾರ್ಟ್ ಆಯ್ತದೆ, ಲಾಸ್ಟ್ ಆಗೋದು 3.5 ತಿಂಗಳು. ಲಾಸ್ಟ್ನೇದು 3 ತಿಂಗಳು. ಒಂದ್ಸಲ ಗಿಡ ಬಂತಂದ್ರೆ ಎಷ್ಟು ಬೆಳೆ ಬರುತ್ತೆ ಒಂದ್ಸಲ ಗಿಡದಲ್ಲಿ? 7-8 ಕುಯ್ಲು ಕುಯ್ಬೋದು. 9 ಕುಯ್ಲು ಕುಯ್ಬೋದು. ಅದು ಬೆಳೆ ಗಿಡದ ಮೇಲೆ ನಾವು ಹೆಂಗ್ ಮಾಡಿಸಿ ಅದ್ರ ಮಾಡಿದ ಮೇಲೆ ಡಿಪೆಂಡ್ ಇರ್ತದೆ. ಗೊಬ್ಬರ ಗಿಬ್ಬರ ಏನ್ ಹಾಕಲ್ಲ ಅಣ್ಣ? ಬೇವಿನ ಕಡ್ಡಿ ಎಲ್ಲ ಮಾಡ್ಬೇಕು. ಎಲ್ಲ ಏನ್ ಹಾಕ್ತೀರಣ್ಣ ಗೊಬ್ಬರ? ತಿಪ್ಪೆ ಗೊಬ್ಬರನ ಅಥವಾ ಹಿಂಗೆ? ತಿಪ್ಪೆ ಗೊಬ್ಬರನು ಹಾಕ್ತಿವಿ, ಒಂದ್ ಸ್ವಲ್ಪ ಗೌರ್ಮೆಂಟ್ ಗೊಬ್ಬರನು ಮಿಕ್ಸ್ ಮಾಡ್ಕೊತೀವಿ. ಯಾವ್ದು ಗೊಬ್ಬರ? 20 DAP, ಸುಪಾಲ, 10-26 ಎಲ್ಲ ಮಿಕ್ಸ್ ಮಾಡ್ತೀವಿ. ತಿರ್ಗಾಗಿ ಗಿಡಕ್ಕೆ ರೋಗ ಗಿಡ ಏನೋ ಬರ್ತದೆ, ಬಂದ್ರೆ ಎಲ್ಲ ಮೇಂಟೈನ್. ಏನು ತೋರಿಸಿದ್ರು ಅದು ಎಲ್ಲ ಹೋಗ್ಬಿಟ್ಟದ ಅಂತ ಹೇಳಿದ್ರು. ಆ ಥರ ಏನಾರ ಬಂದಾಗ ಹಿಂಗೇನಣ್ಣ ಅದು? ಕೆಲವು ಬಂದ್ರೆ ಏನು ಮಾಡಕ್ಕಾಗಲ್ಲ. ಏನು ಅದಕ್ಕೇನು ಮಾಡಕ್ಕೆ ಮೇಂಟೈನ್ ಮಾಡ್ಬೋದು. ಅದೇನಾರ ಹಂಗೆ ಏನಾರ ಅದಕ್ಕೆ ಏನಾರ ಆಯ್ತಾ? ಕಾಸ್ಟ್ಲಿ ಔಷಧಿ ಫ್ರೈ ಮಾಡ್ಕೊಂಡು ಮಾಡ್ಬೇಕು. ಆದ್ರೆ ಸ್ವಲ್ಪ ಕಷ್ಟನೇ ಅಲ್ಲ ಟೊಮೊಟೊ ಗಿಡ ಅಂದ್ರೆ ಮಾತ್ರ. ಹಿಂಸೆ ಹಾಕಿ ಹೇಳಿರಿ. ಗೊಬ್ಬರ ಎಳಿಸ್ಬೇಕು, ಇದಕ್ಕೆಲ್ಲ ಔಷಧಿ ಫ್ರೈ ಮಾಡ್ಬೇಕು. ಇವಾಗ ತಿರ್ಗಾ ಇದಕ್ಕೆ ಈಗ ಮಾಡಿದ್ರೆ ಎಷ್ಟು ಬರ್ತದೆ? ಅದಕ್ಕೆ ಅದ್ರ ಕವರ್ ಎಲ್ಲ ಅರ್ಧೇ ಹೋಗ್ಬಿಟ್ಟದಲ್ಲ ಅಣ್ಣ? ಗಿಡ ಸ್ಟ್ರೈಟ್ ಬರುತ್ತೆ ನಿಜ. ಈ ಕವರ್ ಇದು ಲಾಸ್ಟ್ ಬೆಳೆ, ಇದಾಲೆ 5ನೇ ಬೆಳೆ. ಓಕೆ, ಒಂದೇ ಕವರಲ್ಲಿ? ಒಂದೇ ಕವರಲ್ಲಿ 5 ಬೆಳೆ ಕ್ಯಾಪ್ ಸುತ್ತಾಡಿಂದ ಬೆಳ್ಕೊಂಬಂದಿನಿ. ಅದೇ ಕವರಲ್ಲ? ಸೂಪರ್ ಅಣ್ಣ. ಹಂಗಾರೆ ಇದು ಎಲ್ಲಾರು ಹೇಳ್ತಾರೆ, ಇದೇನು ಹಿಂಗ್ ಕುಂತವ್ರೆ 5 ಬೆಳೆ ಆದ್ರು ಅಂತಾರೆ. ನಾವು ಮಾಡೋಟ್ ಹಾಕತ್ತೆ, ಗೊಬ್ಬರ ಕೊಡ್ಬೇಕು, ಎಲ್ಲ ಅಗ್ನಿ ಹೊಡೆದು ಮೋಸ್ಟ್ಲಿ ಮಾಡ್ಬೇಕು. ಒಳ್ಳೆ ಇದೇ ಮಾಡ್ತಾ ಇದೀರ ಕರೆಕ್ಟಾಗಿ. 5 ಬೆಳೆ ಗಂಟಕ್ಕೆ ಒಂದೇ ಕವರಲ್ಲಿ ಯೂಸ್ ಬೆಳೆ. ಅದೇ 2-3 ಕಿತ್ತಾಕ್ಬಿಡ್ತಾರೆ. ಏನ್ ತಗಣ ಕಿತ್ತಾಕದ? ತಾಕತ್ತಿಲ್ವಲ್ಲ ಪವರು ಅಂತ. ನಾವ್ ಅಗ್ನಿ ಹೊಡೆದಿಲ್ ಗೊಬ್ಬರ ಕೊಡ್ಬೇಕು. ಅದು 1 ಎಕರೆ ನಮ್ದೇನೆ, ಅದು ಕೆಳದು ಅಲ್ಲಿರೋದು ಹಣ್ಣು ಬಂದಿರೋದು. ಅಲ್ಲಿ ಏನಕ್ಕೆ ಹಣ್ಣು? ಟೊಮೊಟೊ ಹಣ್ಣು ಬಂದ್ಬಿಟ್ಟಿದೆ. ಅದೇ ಅದೇ ಹಿಂಗ್ ಬರ್ಬೇಕಾದ್ರೆ ಕಾಣಿಸ್ತದಲ್ಲ, ಅದೊಂದು ಎಕರೆ. ತಿರ್ಗಾ ಬೀನ್ಸ್ ಮಾಡಿರೋದು ನಂದೆ. ಬೀನ್ಸ್ ಐತಾ ಈಗ? ಅದೊಂದು ಸಸಿ ಪರವಾಗಿಲ್ಲ, ಅದೊಂದು ನೋಡ್ಬೋಣ. ಅದೊಂದು ಈಗ ಇದಕ್ಕೆ ಕವರ್ ಮುಚ್ತೀರಾ ಅಥವಾ ಇಲ್ಲ ಅಂತಂದ್ರೆ ಅದು ಹಂಗೆ ಅಷ್ಟೇ ಇರ್ತದೆ? ಯಾವ್ದ್ರ ಕಳೆ ಏನ್ ಬರಲ್ಲ ಅಂತ? ಏನ್ ಬರಲ್ಲ, ಬಂದದ ಪೇಪರ್ ಮೇಲೆ ಹಾಯ್ಕೊಬಿಡ್ತೀವಿ. ಕಿತ್ಕೊಬಿಡ್ಬೇಕಾಯ್ತದೆ ಅಷ್ಟೇ. ಯಾಕಂದ್ರೆ ಆಲ್ರೆಡಿ ಎಲ್ಲ ಸಣ್ಣದಾಗ ಬಂತಾವೆ, ಸಣ್ಣ ಪುಟ್ಟ. ಈಗ ಮನೆ ಹಾಯಿಸಿದೆ, ಅದಕ್ಕೆ ನೀರು ಮಾಡಿದೀವಿ. ನೀರು ಹಾಕಿದ್ವಿ, ಹೋಗ್ತಾ ಇದಾವೆ ಅಲ್ಲಿ. ಅಲ್ಲ ಇದಕ್ಕೆಲ್ಲ ಟೊಮೊಟೊ ಅಂದ್ರೆ ಎಷ್ಟು ಖರ್ಚು ಬರ್ಬೋದಣ್ಣ? 1 ಎಕರೆ ಕ್ಲೀನ್ ಆಗಿ ಮಾಡ್ತೀನಿ ಅಂದ್ರೆ ಎಲ್ಲಾ ತರದಿಂದ ಮಾಡಿದ್ರೆ 1-1.5 ಲಕ್ಷ ಬರ್ತದೆ. 1-1.5 ಲಕ್ಷ. ಹೊಸ್ದಾಗೆಲ್ಲ ಇದು ತಂತಿ ದಡಿ ಎಲ್ಲ ಮಾಡ್ತೀನಿ. ಏನಂತ ಎಷ್ಟು ಬರ್ಬೋದು ಅಂತ ಹೇಳ್ತೀರಾ? ಅದೊಂದು ಏನಿಲ್ಲ ಅಂದ್ರೆ ದಡಿಗೆ ತಂತಿಗೆ ಒಂದು 50,000 ಬರ್ತದೆ. ಆಮೇಲೆ ಪೇಪರು, ಗೊಬ್ಬರ, ತಿಂಡಿ ಅದೊಂದು 20-30 ಸಾವಿರ 1 ಎಕರೆ ಬರ್ತದೆ. ಮತ್ತೆ ಆಳು ಕಾಳು ಎಲ್ಲ 1-1.5 ಲಕ್ಷ ಬೇಕು. 1-1.5 ಲಕ್ಷ ಎಲ್ಲ ಸೇರಿದ್ರೆ 1-1.5 ಲಕ್ಷ. ಕ್ರೇಟ್ ಹೆಂಗೆ ಹೋಗುತ್ತೆ ಮಾರ್ಕೆಟಲ್ಲಿ? ಈಗ ಡಿಮ್ಯಾಂಡ್ ಐತೆ. ಡಿಮ್ಯಾಂಡ್ ಅದೇ 1300-1000. 60-70 ರೂಪಾಯಿ ಐತೆ ಕೆಜಿ. ಇವಾಗ 100 ರೂಪಾಯಿ ಐತೆ. 100 ರೂಪಾಯಿ. ಅದೇ 10 ಗಂಟೆ ಅಲ್ಲಿ ಗಂಟೆ ಬಂದ್ಬಿಡ್ತದೆ. ಮಳೆ ಅದಕ್ಕೂ ಒಳ್ಳೆ ಟೈಮಲ್ಲಿ ಹಾಕಿದ್ದೀರಣ್ಣ, ನಿಜ ಹೇಳ್ಬೇಕು ಅಂದ್ರೆ. ಹೋಗ್ತಾ ಇರ್ತವೆ. ಯಾಕಂದ್ರೆ ಒಂದೊಂದ್ಸಲ ರೇಟೇ ಇರಲ್ಲ, ಒಂದೊಂದ್ಸಲ ಬಿದ್ದೋಗಿರ್ತದೆ. 5ನೇ ತಿಂಗಳಲ್ಲಿ ಇದು ಬಿನಿಸ್ ಮಾಡಿದೆ, ಒಳ್ಳೆ ರೇಟ್ ಸಿಕ್ತು ಇದು ಬೀನ್ಸ್ಗೂ. ಅವಲ್ಲೂ ಜಾಸ್ತಿ ಇತ್ತು, ಎಷ್ಟು 250 ರೂಪಾಯಿನೋ ಇತ್ತು ಕೆಜಿ ಅವಾಗ. 70-60 ಶಂಕ್ರು ಹಣ್ಣಲ್ಲಿ ಶಿವರಾತ್ರಿಗೆ ಮೊದಲೇ. ಆಗ ತುಂಬಾ. ಈಗ 120 ಐತೆ. ಈಗಲೂ 120 ಐತೆ, ಇನ್ನ ಕಮ್ಮಿ ಅಷ್ಟೊಂದು ಐತೆ ಅಂತ. ಬೇಡ, ಹುಟ್ಟಿರೋದ ಬೀಜ ನೋಡಲ್ಲಿ ಒಂದು ಗಿಡ ಹಬ್ಕೊಂಡವ ನೋಡಿ, ಬಿದ್ದಿ ಅಲ್ಲಿ, ಇಲ್ಲಿ ಆ ಬೀಜ ಹುಟ್ಟಿರೋದು ಅದು ಅಲ್ಲಿ ಹಳೆಯದು, ಹಳೆ ಗಿಡದ್ದು ಬೀನ್ಸ್. ಹಂಗೆ ಹುಟ್ಬಿಡೋದೆ, ಗೊತ್ತಾಗ್ತದೆ. ಇದು ಮತ್ತೆ ಆ ಕಡೆ 2 ಐತಲ್ಲ, 2 ಮಾಡಿದೀರಾ?
ಬನ್ನಿ ಅಣ್ಣ ನಿಮ್ಮ ಹತ್ರಕ್ಕೆ ಹೋಗ್ಬೇಡ. ಇಲ್ಲ ಇಟ್ಕೊಂಡಿರಿ ಹಂಗೆ ಅದ್ರದ್ದೇನಿಲ್ಲ. ನಿಮ್ಗೆ ಏನು ಗೊತ್ತಾಗುತ್ತೋ ಹಂಗೆ ಹೇಳ್ತೀರಿ. ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತೋ ತಿಳಿಸ್ಕೊಡೋದಕ್ಕೆ ಹಂಗೆ ಇರಲಿ ಬಿಡಿ ನಿಮ್ಮ ಹತ್ರ. ನೀವು ಇದು ಚಾನಲ್ಗೆ ಹಾಕ್ತೀರಾ? ಓ ಚೆನ್ನಾಗಿ ಆಗ್ತೀನಿ ಅಂದರೆ ಇನ್ನೂ ಹೊಸಬ ಅಣ್ಣ ನಾನು, ಇವಾಗ ಫಸ್ಟ್ನೇ ಮಾಡ್ತಾ ಇರೋದು. ಅಷ್ಟು ಇದಾಗುತ್ತೆ ಏನು ಹೇಳಕ್ ಹೋಗಲ್ಲ, ಬಟ್ ಅದ್ರ ಪ್ರಯತ್ನ ಪಡ್ತೀನಿ ಅಣ್ಣ. ಬಿಡೋದಿಲ್ಲ, ಮಾಡ್ತೀನಿ. ಯಾವ್ದು ಅಣ್ಣ ಸ್ವಂತ ನಾವು ಅಪ್ಪನೂರು ಬಂದು ಕೌಡ್ಲೆ, ಆದರೆ ನಾನು ಹುಟ್ಟಿ ಬೆಳೆದಿಲ್ಲ ಬೆಂಗಳೂರು ಅಣ್ಣ. ಮೇಲೆ ಬನ್ನಿ. ಹಾಂ ಒಂದು ಬೆಡ್ಗೆ ಅಣ್ಣ ಒಂದು ಲೈನಲ್ಲಿ ಎಷ್ಟು ಸಸಿ ಬರ್ತವೆ? ಒಂದು 60-70 ಸಸಿ ಬರ್ತದೆ. ಓ ಒಂದು ಲೈನಲ್ಲಿ ಪರವಾಗಿಲ್ಲ. ಒಂದು ಎಕರೆಗೆ ಟೋಟಲ್ ಆಗ 5,000 to 6,000 ಸಸಿ ನಾಟಿ ಮಾಡೋದು. 5,000 to 6,000 ಸಸಿ ನಾಟಿ. ಎಷ್ಟು ಒಂದು ನಾರು? ಒಂದು ಸಸಿನ ಒಂದು ಸಸಿ ₹1. ₹1 ಅಲ್ಲಿಗ 5,000 to 6,000 ಅಂದ್ರೆ ₹6,000 ಸಸಿ ಸಿಗ್ಬಿಡ್ತವೆ. ಅರ್ಧ ಎಕರೆಗೆ 3,000, 1 ಎಕರೆಗೆ 6,000, 5,500, 6,000 ಬೆಳೆಯಟ್ಟು ಹಾಕತ್ರ ಮೇಲೆ ನಾವು ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಯಾಕೆ ಅಲ್ಲಿ ಆ ಬೇವಿನ ತೋಟ ಮಾಡೋದಕ್ಕೆ ತೋರಿಸ್ಬಿಟ್ಟು ಕಳ್ಸ್ಬಿಟ್ಟು ಪೈಪೆಲ್ಲ ಕಿತ್ಬಿಡ್ತವೆ. ಅವು ತಿನ್ನ ಸಿಕ್ಕಿದ ಈಗ ಮಾಡಿಲ್ಲ ತಾನೆ. ಇದು ಕೆಟ್ಟ ಅಗ್ರಿ ಹೊರಗೆ ಗೊಬ್ಬರ ಕೊಡಬೇಕು, ಏನು ಮುಚ್ಚಿಲ್ಲ ತಾನೆ. ₹100 ಖರ್ಚು ಮಾಡಿಲ್ಲ ಈಗ. ಹಾಂ ನಿಮ್ಮಲ್ಲಿ ಒಂದೇ ಸರಿ ಅರ್ಧ ಬೆಟ್ಟದ್ದು ಹ್ಞೂ ಹೇಳಿದ್ರು ಅದನ್ನೇ. ಅದನ್ನ ಹೇಳಿದ್ರಾ? ಹಾಂ ಎಲ್ಲ ನೀಟಾಗಿ ಬಿಡಿಸಿ ಹೇಳಿದ್ರೆ ಅದ್ರಲ್ಲೇನಿಲ್ಲ. ಯಾರು ಹೆಂಗಾರ ಅನ್ಕೊಳ್ಳಿ, ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಇರ್ತದೆ. ಅಯ್ಯೋ ಆಗ್ಬಿಡ್ತದೆ ಈಗ ಬಿಡ್ತದೆ ಅಂತಂದ್ರೆ ಏನಿಲ್ಲ. ಖರ್ಚು ಎಷ್ಟು ಉಳಿತಾಯ ಮಾಡ್ತೀವೋ ಅಷ್ಟು ಒಳ್ಳೇದು ನಮಗೇನೆ. ಹಿಂಗೆ ಕಳೆ ಒಂದು ಸ್ವಲ್ಪ ಬರ್ತದೆ, ಕಳೆ ಒಂದು ಸ್ವಲ್ಪ ಅದಕ್ಕೆ ಕಿತ್ಕೋಬೋದು ಅಂತ ಹೇಳಿದ್ರು. ಆಮೇಲೆ ಅಷ್ಟೇ ಬಂದೆ ಇನ್ನು 10 ನಿಮಿಷ ಬಂದೆ ನೋಡು. ಸರಿ. ಮಾರ್ಕೆಟ್ ನೀವು ಎಲ್ಲಿ ಹಾಕೋದು ಟೊಮೆಟೊನ? ಮೈಸೂರು ಮಂಡಿ ಇದತ್ರ RMC ಎಷ್ಟು ಒಂದು ಕ್ರೇಟ್ ಹಂಗೆ? ಇವಾಗ ಇವತ್ತು ಹೋಗಿ ಮಾರ್ಕೆಟಲ್ಲಿ ಐತೆ. ಇವತ್ತು ಇನ್ನೂ ಬೆಲೆ ಆಗಿಲ್ಲ, ಅಲ್ಲಿ ರೈಟ್ ಆಗಿಲ್ಲ. ಹಾಂ ಎಷ್ಟೊಂದು ಅಂದಾಜು ಅವಾಗ ನಮಗೊಂದು ಎಷ್ಟು 30-40 ರೂಪಾಯಿ ಇದ್ದಾರೆ ಅಂದರೆ ₹3,500-4,000 ಕೆಜಿ ಅಂತ ಟೊಮೊಟೊ. ಅಲ್ಲಿಗೆ ಎಷ್ಟು ಒಂದು ಕ್ರೇಟ್ ಒಂದು 10,000 ಗಂಟೆ ಹೋಗಲ್ಲ? ಟಿವಿ ನೇನಲ್ಲಿ ಕೊಡ್ತಾವ್ರು ನಿನ್ನೆ ಬೆಂಗಳೂರಲ್ಲಿ ₹100. ಓ ಇನ್ನೊಂದು 2 ದಿನದೊಳಗಡೆ ಇನ್ನೂ ಇಲ್ಲಿ ಇರ್ತದೆ 100-110 ಗಂಟೆ ಹೋಗ್ಬಿಡ್ತದೆ. ಅದೇ ನೀಟಾಗಿ ಮಾಡ್ತಾ ಇದ್ದೀನಿ ಅಂದ. ಅದಕ್ಕೆ ಕಳಿಸ್ಬಿಡಿ ಜೊತೆ ಬಿಜೋತ್ ₹200-300 ಇದ್ದಾಗ ಹಾಕ್ಬಿಟ್ಟು ತಗೋಬಾ ಅನ್ನೋದು. ಆದ್ರೆ ಇದೊಂದು ಗಿಡಗಳು ಮಾತ್ರ, ಇದೊಂದು ಲೈನು ಅದನ್ನೇ ಬೇಜಾರಲ್ಲ. ಎಷ್ಟು ಈಗ ಇದಕ್ಕೇನು ಮಾಡೋಕ್ಕಾಗದೇ ಇಲ್ವಾ? ಬರೀ ಗಿಡ ಹಣ್ಗಳು ಕಿತ್ಕೊಂಡ್ಬಿಟ್ಟು ಅಷ್ಟೇ. ಯಾವ್ದ್ರದ್ದು? ಚೆಂಡು ಹೂದ್ದು ಏನಾಗುತ್ತೆ ಯಪ್ಪ ಇಷ್ಟೊಂದು. ಅದು ಕೊಡಿ ಇದು ಮೈಕ್ ಅದು ಮೈಕ್ ನಾನೇ ಹೇಳೋಣ ಒಂದು ಹೇಳ್ಕೊಂಡು ನಾನು ನಿಮ್ಮನ್ನ ಕೇಳ್ತೀನಿ, ಹಂಗೆ ಹೇಳ್ಕೊಂಬನ್ನಿ. ನಾನೇ ಕೇಳ್ದಂಗೆ ಅಷ್ಟೇ ಹೇಳ್ಕೊಬಾನ. ಹಾಂ ಇದು ಏನೇನು ಬರುತ್ತಣ್ಣ ಖರ್ಚು? ನಮಗಿದ್ದು ಜಾಸ್ತಿ ನಮಗೆ ಗೊತ್ತಿಲ್ಲ. ಖರ್ಚು ಏನು ಬರ್ಬೋದು ಇದಕ್ಕೆ? ಅಯ್ಯ ಹೂವು ಬಿಡಲ್ಲ. ಇದು ನೋಡಿ ಚೆಂಡು ಹೂವು. ಚೆಂಡು ಹೂವು ಅಲ್ಲ, ಚೆಂಡು ಹೂವು. ಹಾಂ ಇದಕ್ಕೂ ಹನಿ ನೀರಾವರಿ ಮಾಡಿದ್ದಾರೆ. ಇದು ಬಂದು ಟೊಮೊಟೊದು. ಇದೊಂದು ಸ್ವಲ್ಪ ನೋಡಿ ಹುಷಾರಾಗಿ ಮಾಡಬೇಕು, ಇಲ್ಲ ಅಂತಂದರೆ ಈ ಥರ ಲಾಸ್ಟಲ್ಲಿ ಇದಾಗೋಗುತ್ತೆ. ಎಲ್ಲ ಬೆಂಕಿ ಬಸ್ಲಾಗ್ಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ. ಹೀಗಾದ್ರೆ ನೆಕ್ಸ್ಟ್ ಹಾಕ್ತಾರೆ ಬೆಳೆಗೆ. ಸ್ವಲ್ಪ ಇವರು ಹುಷಾರಾಗಿ ಮಾಡ್ತಿದ್ದಾರೆ. ಓ ಇಲ್ಲೂ ಹಾಕಿದ್ದೀರಾ ಚೆಂಡು ಹೂವನ್ನು? ಇದು ಮತ್ತೆ ಇದು ಹೋಗ್ಬಿಟ್ಟಿದೆ, ಅದಕ್ಕೆ ಅವ್ರು ಇನ್ನೊಂದು ಹೊಸದನ್ನು ಹಾಕ್ತಿದ್ರು.
ಇದು ಬೀನ್ಸ್. ಆಮೇಲೆ 15 ದಿವಸ ಮಾಡೋಯ್ತಿದ್ದು ಅವಾಗ ಗಿಡ ಬಂದು ಕಡ್ಡಿ ಹಂಗೆ ಬಂದ್ಬಿಡು ಸಸಿಲೇ ಬಡ್ಕೋಬೇಕಂತ. ಬಟ್ ಆದ್ರೂ ಹೆಂಗೋ ಒಳ್ಳೆ ರೇಟ್ ಇರೋ ಟೈಮಲ್ಲೇ ಸ್ವಲ್ಪ ಹಣ್ಣು ಕೊಟ್ಟಾದ್ರೆ ಬಿಡ್ತಾಯ್ತಲ್ಲ, ಅದೊಂದು ಒಳ್ಳೆ ವಿಷಯ. ಹಾಕಿರೋದಾದ್ರೆ ಹೆಂಗೋ ಫಲ ಸಿಕ್ಬಿಡ್ತದೆ. ಅದು ಒಂದು ಹಣ್ಣು ಫಲ ಐತೆ ಇನ್ನು. ಇವ್ರದ್ದು ಒಂದು ವಾರ ಹಿಂದೆ ನೆಟ್ಟಿದ್ದು, ಒಂದು ವಾರ ಮುಂದಕ್ಕೆ ನಾವು ನೆಟ್ಟಿದ್ದು. ಅದೇ ಒಂದು 2 ಬ್ಯಾಚ್ ಕುಯ್ದಿವಿ. ಅವ್ನು 3 ಬ್ಯಾಚ್ ಕುಯ್ದಿದ್ವಿ, ಇವ್ರು ಒಂದು 5 ಬ್ಯಾಚ್ ಕುಯ್ದವ್ರೆ. ಮುಗ್ಗೈದು ಒಂದು ಸಲ ಕುಯ್ದಿರೋದು. ಇದೇ ಮಾಡು, ನೀನು ಹೇಳ್ಕೊಂಡು. ನಂಗೆ ಹೆಂಗೆ ಗೊತ್ತಿದೆ ಅಂತ ಬೀನ್ಸ್ದೆಲ್ಲ ನನಗೂ ಗೊತ್ತಿರಕ್ಕಿಲ್ಲ ಸರಿ, ನನಗೇನೋ ಗೊತ್ತಿಲ್ಲ ಕಣೆ. ಯಾಕೆ ಏನಾಗಲ್ಲ ಅಲ್ಲಿ. ಇದು ಈ ಬೆಡ್ಡಲ್ಲೆಲ್ಲ 2 ಗಿಡ 2 ಕಡೆನೂ ಹಾಕ್ಬೋದಲ್ಲ? ಏನ ಈ ಗಿಡಗಳನ್ನ 2 ಕಡೆನೂ ಹಾಕ್ಬೋದು. 2 ಕಡೆನೂ ಹಾಕ್ಬೋದು, ಒಂದೊಂದು ಕಡೆನೂ ಹಾಕ್ಬೋದು. ಇದಕ್ಕೆಲ್ಲ ಎಷ್ಟು ಬರ್ಬೋದು ಖರ್ಚು? ಹೆಂಗೆ ಏನು ಇರ್ತಾ? ಇದು ಕಮ್ಮಿ ಖರ್ಚು. ಇದು ಕಮ್ಮಿ. ಬರೀ ಸಸಿಗೆ ಅಷ್ಟೇ. ಫಸ್ಟೇ ಒಂದು 3ನೇ ಬೆಡ್ ಒಂದೇ ಸಲ ಹಾಕ್ಬೋದು. ಬೆಡ್ಡು ಇದು ಎಷ್ಟು ತಿಂಗಳು ಬೆಳೆ? ಇದು 3 ತಿಂಗಳು ಬೆಳೆ. ಇದು 3 ತಿಂಗಳು ಅದೇನೆ. ಗಿಡ ಚೆನ್ನಾಗಿಲ್ಲ, 3ನೇ ಬೆಡ್ 4ನೇ ಬೆಡ್ ಆದ್ರೆ ಹೆಂಗಾಯ್ತದೆ. ಓಕೆ. ಇದಕ್ಕೆಲ್ಲ ಗೊಬ್ಬರ ಹಾಕ್ಬೇಕು. ಅದೇ ಹೆಂಗ್ ಗೊಬ್ಬರ ಹಾಕ್ತೀರಾ? DAP 10-26 ಸುಫಲ 4-5 ಥರ ಗೊಬ್ಬರ ಹಾಕ್ಬೇಕು. ಇನ್ನೊಂದು ಸ್ವಲ್ಪ ಸಸಿ ಪಕ್ಕದಲ್ಲಿ. ಇದು ಎಷ್ಟಾಗ್ಲ ಗ್ಯಾಪಲ್ಲಿ ಹಾಕ್ತೀರಾ ಈ ಗಿಡನ? ಪಕ್ಕದಲ್ಲಿ ಹಾಕ್ಬೇಕು ಇಲ್ಲಿ ಪಕ್ಕದಲ್ಲೇನೆ. ಅವಾಗ ಗಿಡ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಆಮೇಲೆ ಔಷಧಿ ಗೊಬ್ಬರ ಅಷ್ಟೇ. ಇವಾಗ ಖರ್ಚೇನು ಕಮ್ಮಿ. ಇವಾಗ 3ನೇ ಬೆಡ್ 2ನೇ ಬೆಡ್ ಫಸ್ಟ್ನೇ ಬೆಡ್ ಹಾಕ್ಬಿಟ್ಟಿರ್ತೀವಲ್ಲ, ಆ ಟೈಮಲ್ಲಿ ಖರ್ಚು ಜಾಸ್ತಿ ಬರುತ್ತೆ. ಜಾಸ್ತಿ ಬರುತ್ತೆ. ಅದೇ ಬೆಡ್ ಏನಾದ್ರು ಜಾಸ್ತಿ ನಾವು ಫಸ್ಟಿಂದಾನೇ ಮಾಡ್ತಾ ಇದೀವಿ, ಬೆಡ್ಡಿಂದ ಪೂರ್ತಿ ಸ್ಟಾರ್ಟಿಂದ ಮಾಡ್ತಾ ಇದ್ದೀವಿ, ಖರ್ಚು ಜಾಸ್ತಿ ಬರುತ್ತೆ. ಬೆಡ್ ಆಲ್ರೆಡಿ ಮಾಡಿ ಅದ್ರ ಬೇಡ ಗಿಡದ್ದು ಬರೀ ಸಸಿ ನೆಡೋದು, ದಾರ ಹಾಕೊಳ್ಳೋದು, ಔಷಧಿ, ತಿಂಡಿ, ಗೊಬ್ಬರ 4 ಐಟಮ್ ಅಷ್ಟೇ ಏನು ಮಾಡ್ಕೊಂಡು ಹೋಗ್ಬೇಕು. ಇವಾಗ ಗಿಡ ಏನು ಚೆನ್ನಾಗಿಲ್ಲ, 3ನೇ ಬೆಡ್ಡು ಕೆಳಗೆ ಗೊಬ್ಬರ ಕೊಡಬೇಕು, ಗಿಡ ಚೆನ್ನಾಗಿ ಬರಬೇಕು. ಚೆನ್ನಾಗಿ ಬರೆಸ್ಬೇಕು. ಹಂಗಾರ ಮಾಡಿ ಆ ಕಡೆ ತಿರುಗಿ ಇನ್ನ ಉಳ್ಬೇಕಾ? ಈ ಕಡೆ ಎಲ್ಲ ಹೋಲ್ ಮಾಡಿದಿರಲ್ಲ. ಆ ಕಡೆದು ಫಸ್ಟ್ ಸಲ ನೆಟ್ಟಾಗ ಅದು ಫಸ್ಟ್ ಸಲ ನೆಡ್ದಾಗ ಫಸ್ಟ್ ಸಲ ಸಸಿ ನೆಡ್ತಾ ಸಸಿ ಒಂದೇ ಜಾಗದಲ್ಲಿ ನೆಟ್ಬಾರ್ದು. ಓ ಥರ 2 ಕಡೆಯಿಂದ ಮಾಡೋಕ್ಕಾಗಲ್ಲ. ತಿರ್ಗಾ ಇನ್ನೊಂದ್ಸಲ ಲೋಡ್ದಿ ಪಕ್ಕದಲ್ಲೇ ನೆಡ್ಬೇಕು. ಓಕೆ. ಎಲ್ಲೋ ಹೋದ್ಸಲ ಎಲ್ಲಿ ನೆಟ್ಟಿರ್ತೀವೋ ಅಲ್ಲೇ ತಿರುಗಿ ನೆಡೋಕ್ಕಾಗಲ್ಲ. ಬೇರೆ ತಾವ ಗುನ್ನ ಒಟ್ಟು ನೆಡ್ಬೇಕು ಪೇಪರ್. ಓಕೆ ಆ ಥರ. ಇಲ್ಲಿ ಹೋಗೋಣ, ಇನ್ನೇನು ಮಾಡ್ತೀಯ? ನೀವು ಯಪ್ಪ ಏನು ನಾಚ್ಕೊಳ್ತೀರಿ? ನನಗೆ ನಾಚಿಕೆ ಅಂತಂದ್ರೆ ನೀವು ನನಗಿಂತ ನಾಚಿಕೆ. ನೀನು ವೀಡಿಯೋ ಮಾಡೋನ್ಗೆ ನಾಚಿಕೆ ಮಾಡ್ಬೇಕಾದ್ರೆ ನಾವು ವೀಡಿಯೋ ಅದ್ರಲ್ಲಿ ಹೇಳಕ್ಬೇಕಾದ್ರೆ ನಾಚ್ಕೊಬಿಡ್ದ? ಏನಾಯ್ತದೆ? ಏನಾಗಲ್ಲ, ಏನೋ ಗೊತ್ತಿರೋದಷ್ಟು ಹೇಳ್ತೀನಿ. ಇಲ್ಲ ಕರೆಕ್ಟ್ ಮಾತಲ್ಲೆಲ್ಲ ಏನು ತಪ್ಪು, ಇದೇನು ಮಾತಾಡಿಲ್ಲ, ಕರೆಕ್ಟಾಗಿ ಮಾತಾಡಿದ್ದೀರಾ. ಬಿಡೋರೆ ಸ್ವಲ್ಪ ಇಲ್ಲಿ ಮಕ್ಕ ತೋರ್ಸ್ಕೊಬಿಟ್ರೆ ಇಲ್ಲಿ ಯಾರು ನಿಮ್ಗೆ ಏನು ಕೊಟ್ಬಿಟ್ರು ಅಂತ ಥರ ಒಳ್ಳೆ ರೈತರು ಮಕ್ಕಳ ಮಾಡ್ಬೋ. ಅದು ಬೇರೆ ನಿಮಿಷ ಬಾಲ್ತೋಗಿ ಹೇಳ್ಕೊಂಡು ಯಾರು ಇನ್ಕೊಟ್ಟರು ಅಂತ. ಓ ಏನಾಗ್ತದೆ? ಇನ್ನು ಹೆಣ್ಣು ಹುಡ್ಕೊಂಬರ್ತಾರೆ ಇದ್ರಲ್ಲೆಲ್ಲ ಫುಲ್ ಫೇಮಸ್ ಆಗ್ಬಿಟ್ರೆ. ಬೇರೆ ಏನು ಯಾವ್ದು ಸಸಿ ಐತಾ? ಬೇರೆ ಸಸಿ ಚೆಂಡು ಹೂವು ಆಯ್ತು. ಚೆಂಡು ಹೂವದ ಬಗ್ಗೆ ಹೆಂಗೆ ಹೇಳ್ಕೊಂಡು ಹೋಗ್ತಾರೆ ಹೇಳ್ತೀನಿ. ಚೆಂಡು ಹೂವು ಎಷ್ಟು ಬಂತು ಅದು ಗಿಡ? ಒಂದು ಗಿಡದಂಗೆ ಗೊತ್ತಿದ್ರೆ ಹೇಳ್ಬೋದು, ಗೊತ್ತಿಲ್ಲ ಅದ್ರ ಬಗ್ಗೆ. ಎಷ್ಟು ರೂಪಾಯಿ ಎಲ್ಲ ಗೊತ್ತಿಲ್ಲ ಹೇಳ್ಬೋದು. ಇದಾದ್ರೆ 1 ರೂಪಾಯಿ ಸಸಿ 1 ಕಾಲು, ಅದೇ 1 ರೂಪಾಯಿ ಅಂತ ಹೇಳಿದ್ರು. ಇದರಲ್ಲಿ ಒಂದು 7-8 ಥರ ತಲೆ ಇದೆ. ಇದ್ರಲ್ಲೇನೆ? ಟೊಮೊಟೊದಲ್ಲೇನೆ? ಟೊಮೊಟೊದಲ್ಲೇನೆ. ಓ ಓಕೆ. ನಮ್ಮ ಟೊಮೊಟೊನ ನೀನು ಅವಾಗ ಬರ್ಬೇಕಾಯ್ತು. ಇವಾಗ ಒಂದು 15 ದಿನ ಮುಂಚೆಗೆ ಏನು ಮಾಡಕ್ಕೆ ಗಿಡ ಇಷ್ಟ ಐತಿತ್ತಲ್ಲ, ಒಳ್ಳೆ ಫಲನು. ಈಗ ಅವ್ನಿಗೆ ಎಮರ್ಜೆನ್ಸಿ ಬೇಕಾ? ಇವತ್ತು ಸಾಯಂಕಾಲ ಹಂಗಾರೆ ಕೀಳ್ತೀರಾ? ಭಾನುವಾರ ಬೆಳಗ್ಗೆ ತಂದು ಕೊಡಕ್ಕೆ ಹೇಳ್ತೀನಿ. ಇಲ್ಲ ನಮ್ದು ಹಂಗ ಕೊಟ್ಟು ಕಳ್ಸಿರ್ಬೇಕಾರ. ಇಲ್ಲ ನಾನು ಮಾಡ್ತೀನಿ ಇವಾಗ. ಇನ್ನೂ ಒಂದು ವಿಡಿಯೋನೂ ಇಲ್ಲ. ಬಟ್ ಆದರೆ ಬಿಟ್ಟಾದ್ಮೇಲೆ ನಿಮ್ಮ ಅಭಿಪ್ರಾಯನ ಹೇಳಲೇಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ನೀವು ಹೇಳಲೇಬೇಕು ಬಿಟ್ಟಾದ್ಮೇಲೆ. ಇಲ್ಲಿ ಗಿಡ ಬಂದಿದೆ.
ಯಾವುದು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡಿರ್ತೀನಿ. ವಿಡಿಯೋ ಮಾಡ್ತಾ ಇಲ್ಲ ಅವ್ರು ಮಾತಾಡ್ತಾ ಇಲ್ಲ ಸುಮ್ಮನೆ ಹಂಗೆ ವೀಡಿಯೋ, ಅದೇ ಟೊಮೊಟೊ ಅಲ್ಲ, ನೀಟಾಗಿ ಸ್ವಲ್ಪ ಎಡಿಟ್ ಮಾಡ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅಲ್ಲಿಂದಲೂ ಮಾಡು, ಪೇಪರಿಂದ ಆಮೇಲೆ ಸಸಿ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಹಂಗೆ ಮಾಡು ಎಲ್ಲ ಅಲ್ವಾ. ಥರನ ಫುಲ್ಲು ಅವಾಗ ಸ್ಟಾರ್ಟಿಂಗಿಂದನೂ ನೀಟಾಗಿ ಗೊತ್ತಾಗುತ್ತೆ. ಹೋಗಿ ಒಳಗಡೆ ಮಾಡ್ಕೊಬ ಚೆನ್ನಾಗೈತೆ ಅಂತ. ಮಾಡಾದ್ಮೇಲೆ ಹೇಳ್ತಲ್ವಾ, ಮಾಡಾದ್ಮೇಲೆ ಅಭಿಪ್ರಾಯ ಮಿಸ್ ಮಾಡಿದೆ ಅಂತ ಕಮೆಂಟ್ ಮಾಡಿಬಿಡ್ರಿ. ಹಾಂ, ಇಷ್ಟ ಚೆನ್ನಾಗಿಲ್ಲ ಅಂತಲೇ ಹೇಳಿ.